ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್. ಸೊ ನಾನಿವತ್ತು ಶೇರ್ ಮಾಡ್ತಕ್ಕಂಥ ರೆಸಿಪೀಸು ಸಿಂಪಲ್, ಟೇಸ್ಟಿ ಆ್ಯಂಡ್ ಪರ್ಫೆಕ್ಟ್ ಫಾರ್ ಎನಿ ಸಂಡೇ ಗ್ಯಾದರಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಸಂಡೇ ನಾನ್ ವೆಜ್ ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗಷ್ಟೇ ಹೇಳ್ದಂಗೆ ಗೆಸ್ಟ್ಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದರ ಸಂಬಂಧ ನಾನಿಲ್ಲಿ ಒಂದು 5 ಡಿಫ್ರೆಂಟ್ ರೆಸಿಪೀಸನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಕುಕ್ಕರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು 3/4 ಕಪ್ ಅಂದರೆ 3/4 ಕಪ್ಪಷ್ಟು ಮೆಲ್ಟೆಡ್ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕರಗಿಸ್ಕೊಂಡು ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಕರಗಿಸಿರೋ ತುಪ್ಪವನ್ನು ಆ್ಯಡ್ ಮಾಡಿರಿ. ನಾವು ಗಟ್ಟಿ ತುಪ್ಪ ಆ್ಯಡ್ ಮಾಡಿದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಕರಗಿದ್ಮೇಲೆ, ಮೆಲ್ಟ್ ಆದಮೇಲೆ. ಸೊ ನಾನಿಲ್ಲಿ 3/4 ಕಪ್ ಆಫ್ ಗೀಯನ್ನು ಆ್ಯಡ್ ಮಾಡಿದ್ದೀನಿ. ಒಂದು 3 ಬೇ ಲೀಫ್, 3 ಪಲಾವ್ ಎಲೆಯನ್ನು ಆ್ಯಡ್ ಮಾಡಿದ್ದೀನಿ. 4ರಿಂದ 5 ಲವಂಗ, ಕ್ಲೌಸನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 2 ಇಂಚು ಚಕ್ಕೆ, ಸಿನಾಮನನ್ನು, 1 ಇಲಾಚಿಯನ್ನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಅವು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ನೋಡಿರಿ, ವಿಡಿಯೋಲಿ ಗೊತ್ತಾಗುತ್ತೆ. ತುಪ್ಪ ಕಾದಿದೆ. ಆ್ಯಂಡ್ ದೆನ್ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಬೇ ಲೀಫು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಅದು ಫ್ರೈ ಆಗ್ತಾಯಿದೆ. ಇಲ್ಲಿ ನಾನು 1 ಕಪ್ ಆಫ್ ಗೋಡಂಬಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಂತ ಹೇಳಿಬಿಟ್ಟು ಗೋಡಂಬಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅವುಗಳನ್ನು ಕೂಡ ನಾವು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಶೇಡ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನಾವು ಲೋ ಫ್ಲೇಮಲ್ಲೇ ಇಟ್ಟು, ಹೈ ಫ್ಲೇಮ್ ಆಗಲಿ ಮೀಡಿಯಮ್ ಫ್ಲೇಮ್ ಆಗಲಿ ಇಟ್ಕೊಳ್ಬೇಡ್ರಿ. ಲೋ ಫ್ಲೇಮಲ್ಲಿ ನಾವು ಇದನ್ನು ತುಪ್ಪದಲ್ಲಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಶೇಡ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ನಾವು ಕಲರ್ ಶೇಡ್ ಆಗೋವರೆಗೂ ಅದನ್ನು ಹುರ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಜೀರಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಜೀರಾನ ಸ್ಕಿಪ್ ಮಾಡ್ಬೋದು, ನಿಮಗೆ ಬೇಡ ಅಂತಂದರೆ. ಇಲ್ಲಿ ಮೀಡಿಯಮ್ ಸೈಜ್ 1 ಆನಿಯನನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ದೆನ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ, ಎಲ್ಲದನ್ನು ಹುರ್ಕೊಳ್ಳೋಣ ಒಂದು ಸ್ವಲ್ಪ. ನೆಕ್ಸ್ಟ್ ನಾನಿಲ್ಲಿ ಒಂದು 3 to 4 ಚಿಲ್ಲೀಸನ್ನು ಸ್ಲಿಟ್ ಮಾಡಿಕೊಂಡು, ಅಂದರೆ ಸೆಂಟ್ರಿಗೆ ಕಟ್ ಮಾಡಿಕೊಂಡು ಅವನ್ನು ಆ್ಯಡ್ ಮಾಡಿದ್ದೀನಿ. ಈ ಒಂದು ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು. ಹೆಚ್ಚು ಕಡಿಮೆ ಒಂದು ಅರ್ಧ kg ಮೇಲೇ ಇದೆ ಅಕ್ಕಿ. ಇಷ್ಟು ಒಂದು ಕ್ವಾಂಟಿಟಿಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು 2 ಗ್ಲಾಸ್ ಆಫ್ ರೈಸನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಳ್ಳೋಣ. ನೀವು ಬೇಕಿದ್ದರೆ ಪ್ರೋಸೆಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಒಂದು 20 ಮಿನಿಟ್ಸ್ ನೀವು ರೈಸನ್ನು ತೊಳೆದು ಸೋಕ್ ಕೂಡ ಮಾಡ್ಬೋದು. ನಾನಿಲ್ಲಿ ಸೋಕೇನು ಮಾಡಿಲ್ಲ, ಜಸ್ಟ್ ಇವಾಗೆ ಅದನ್ನು 2 ಸಲ ತೊಳ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಇದರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಜೊತೆ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟ್ ಬಂದು 2 ಗ್ಲಾಸ್ ಆಫ್, ನಾನು ತೋರಿಸಿರ್ತಕ್ಕಂಥ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ನೀವು ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಅಕ್ಕಿಯನ್ನು ಹಾಕ್ಕೊಳ್ರಿ. ಇಲ್ಲದೇ ಇದ್ದರೆ ಅದು ಮುದ್ದೆ ಆಗಿಬಿಡುತ್ತೆ. ಆ್ಯಂಡ್ ಮೋರೋವರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಇಲ್ಲಿ ನೋಡ್ಬೋದು ನೀವು, ನಾನು ಎಲ್ಲ ರೈಸನ್ನು ಕುಕ್ಕರಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಾದಮೇಲೆ ರೈಸನ್ನು ನೀಟಾಗಿ, ರೈಸು ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಗೋಡಂಬಿ ಅಂತೆ, ಹಸಿಮೆಣ್ಸಿನ್ಕಾಯಿ ಅಂತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಇಲ್ಲದೇ ಇದ್ದರೆ ರೈಸೆಲ್ಲ ಮೇಲೇ ಇರುತ್ತೆ, ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಾಟಮಲ್ಲೇ ಸ್ಟಕ್ ಆಗಿಬಿಟ್ಟಿರುತ್ತೆ. ನಾವು ಕ್ಲೀನಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಈವನ್ನಾಗಿ ಸ್ಪ್ರೆಡ್ ಆಗಿರುತ್ತೆ. ಬಟ್ ಸ್ಮೂತಾಗಿ ನಾವು ಮಿಕ್ಸ್ ಮಾಡಬೇಕು. ಇಲ್ಲದೇ ರೈಸ್ ಗ್ರೇನ್ಸ್ ಏನಾಗುತ್ತೆ, ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಸ್ಮೂತಾಗಿ ಇದನ್ನು ಮಿಕ್ಸಪ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು 2 ನಿಮಿಷ, ಜಸ್ಟ್ ಓನ್ಲಿ 2 ಮಿನಿಟ್ಸ್ ಏನು ಮಾಡ್ತೀನಿ, ಲಿಡ್ಡನ್ನು ಕವರ್ ಮಾಡಿರ್ತೀನಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ವಿಜಿಲ್ ಬರ್ಸಿಲ್ಲ ನಾನು, ಜಸ್ಟ್ ಲಿಡ್ ಕವರ್ ಮಾಡಿ ಒಂದು 2 ಮಿನಿಟ್ಸ್ವರೆಗೂ ಅದನ್ನು ಸಿಮ್ಮಲ್ಲೇ ಇಟ್ಟು ಕುಕ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನೋ
ಅದೇ ಗ್ಲಾಸಲ್ಲಿ ನಾನು ಕೆಟಲಲ್ಲಿ ಆಲ್ರೆಡಿ ಬಾಯ್ಲ್ ಆಗಿರ್ತಕ್ಕಂಥ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ಅಕ್ಕಿಯ ಮೆಜರ್ಮೆಂಟ್ ಬಂದು 2 ಗ್ಲಾಸ್. ಇಲ್ಲಿ ನಾನು 2 ಗ್ಲಾಸ್ಗೆ 4 ಗ್ಲಾಸ್ ಆಫ್ ವಾಟರನ್ನು ಆ್ಯಡ್ ಮಾಡಬೇಕು. ಬಟ್ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾನು 3 ಗ್ಲಾಸ್ ಆಫ್ ವಾಟರನ್ನು ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇದು ಕರೆಕ್ಟಾಗಿ ಸರೋಗುತ್ತೆ. ಏನು ಅದು ಅಕ್ಕಿ ಕಾಳೇನು ಹಂಗೆ ಕುಕ್ ಆಗಿರಂಗೆ ಉಳಿಯಲ್ಲ. 3 ಗ್ಲಾಸ್ ಆಫ್ ವಾಟರು ಇಟ್ ಈಸ್ ಇನಫ್. ದೆನ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ. ಮತ್ತು ಒಂದು ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟನ್ನು ಆ್ಯಡ್ ಆದಮೇಲೆ ಸಾಲ್ಟು ಕೂಡ ಇವನ್ನಾಗಿ ಸ್ಪ್ರೆಡ್ ಆಗಬೇಕಲ್ವ, ಅದಕ್ಕೆ. ಸೊ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಒಂದು ಸಲ ಚೆನ್ನಾಗಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ರೆಸಿಪೀಸನ್ನು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ದೆನ್ ನಿಮ್ಮ ಒಂದು ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಮೈದಾ ರೋಟೀಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದಕ್ಕೆ ನಾನು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಕಪ್ಪಲ್ಲಿ 3 ಕಪ್ಸ್ ಆಫ್ ಮೈದಾನ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡೋ ಕೆಲಸ ಇಲ್ಲ. ಜಸ್ಟ್ ನಾವು ಪುರಿಗೆ ಯಾವ ರೀತಿಯಾಗಿ ಡೋವನ್ನು ಪ್ರಿಪೇರ್ ಮಾಡ್ಕೋತೀವೋ ಅದೇ ರೀತಿಯಾಗಿ ಇದು ಕೂಡ ಸೇಮ್ ಪ್ರೊಸೆಸ್ಸು. ಇಲ್ಲಿ ನಾನು 3 ಕಪ್ಸ್ ಆಫ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಅದು ಸ್ಕಿಪ್ ಆಗಿದೆ ವಿಡಿಯೋಲಿ. ದೆನ್ ನಾನಿಲ್ಲಿ ನೋಡಿರಿ 1 ಗ್ಲಾಸ್ ಆಫ್ ವಾಟರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊತಾ ನಾವು ಡೋವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಒಂದೇ ಸಲ ಆ್ಯಡ್ ಮಾಡಬಾರ್ದು ವಾಟರನ್ನು. ನೋಡ್ಕೊಂಡು ನಾವು ನೀರನ್ನು ಆ್ಯಡ್ ಮಾಡ್ತಾ ಡೋವನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಅಂದರೆ ಪೂರಿ ಕನ್ಸಿಸ್ಟೆನ್ಸಿಗೆ ಯಾವ ರೀತಿ ನಾವು ಡೋ ಪ್ರಿಪೇರ್ ಮಾಡ್ತೀವೋ ಇದು ಕೂಡ ಅಷ್ಟೇ. ರೋಟೀಸ್ಗೂ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಡೋವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ನಾವು ಡೋವನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು, ಅಂದರೆ ಚೆನ್ನಾಗಿ ಕಲಿಸ್ಕೊಬೇಕು. ಇಲ್ಲಿ ನೋಡ್ಕೊತಾ ನೀರನ್ನು ಆ್ಯಡ್ ಮಾಡಿಕೊಂಡು ಡೋವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ನಾವು. ನಾನಿಲ್ಲಿ 1 ಗ್ಲಾಸ್ ಆಫ್ ವಾಟರನ್ನು ತೊಗೊಂಡಿದ್ದೆ 3 ಕಪ್ಸ್ ಆಫ್ ಮೈದಾ ಹಿಟ್ಟಿಗೆ. ಸೊ ನನಗೆ ಇಷ್ಟು ನೀರಿನ್ನು ಉಳಿದಿದೆ. ಒಂದು 10% ಆಫ್ ವಾಟರ್ ಅಷ್ಟೇ ಉಳ್ಕೊಂಡಿದೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ. ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಹಿಟ್ಟನ್ನು ಮತ್ತೆ ನಾವು ನಾದ್ಕೋಬೇಕು. ಚೆನ್ನಾಗಿ ಡೋವನ್ನು ಸಾಫ್ಟ್ ಡೋ ಕನ್ಸಿಸ್ಟೆನ್ಸಿಗೆ ನಾವು ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಸ್ವಲ್ಪ ಪ್ರೆಷರ್ ಹಾಕಬೇಕು. ನಾವು ಪ್ರೆಷರ್ ಹಾಕಿ ಅದನ್ನು ನಾದ್ಕೋಬೇಕು. ಇಲ್ಲಿ ಹಿಟ್ಟು ರೆಡಿ ಇದೆ, ಅಂದರೆ ಡೋ ಪ್ರಿಪೇರ್ ಮಾಡಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಜಾಮೂನ್ ರೆಸಿಪಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಜಾಮೂನ್ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ. ಸೊ ಇಲ್ಲಿ ಗೆಸ್ಟ್ಸ್ಗೆ ಅಂತೇಳಿ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ. ನೋಡಿರ್ಬೋದು ನೀವು 1 ಕಪ್ ಆಫ್ ಜಾಮೂನ್ ಇನ್ಸ್ಟ್ಯಾಂಟ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ ಆಫ್ ಮಿಲ್ಕನ್ನು ಆ್ಯಡ್ ಮಾಡಿ ಡೋವನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ ನಾವು ಜಾಮೂನ್ ಡೋವನ್ನು ಪ್ರಿಪೇರ್ ಮಾಡುವಾಗ ಭಾಳ ಡೆಲಿಕೇಟಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ನಾವು ಜಾಸ್ತಿ ಪ್ರೆಷರ್ ಹಾಕಿ ಡೋವನ್ನು ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಜಾಮೂನ್ ಕ್ರ್ಯಾಕ್ಸ್ ಬರುತ್ತೆ ಜಾಮೂನಲ್ಲಿ. ಅದಕ್ಕೆ ನಾವು ಭಾಳ ಸಾಫ್ಟಾಗಿ ಅದನ್ನು ಸ್ಮೂತಾಗಿ ನಾವು ಏನು ಮಾಡಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲನ್ನು ಹಾಕ್ಕೊಂಡು ನೀವು ಬೇಕಿದ್ರೆ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ಬಟ್ ಹಾಲಲ್ಲಿ ನಾವು ಡೋವನ್ನು ಪ್ರಿಪೇರ್ ಮಾಡಿದ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೇಮ್ ಪ್ರೊಸೆಸ್ಸಲ್ಲೇ ನಾನು ಇವತ್ತು, ಬಟ್ ಸ್ಮಾಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೇಮ್ ಪ್ರೊಸೆಸ್ಸಲ್ಲೇ ಇವತ್ತು ಕೂಡ ನಾನು ಜಾಮೂನ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಜಾಮೂನ್ ಡೋವನ್ನು ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಅದರ ಮೇಲೆ ಒಂದು ಕ್ಲಾತನ್ನು ಕವರ್ ಮಾಡ್ಕೊಳ್ಳೋಣ. ಯಾಕಂದರೆ ಡ್ರೈ ಆಯ್ತಂದರೆ ಡೋ ಡ್ರೈ ಆದರೆ ಮತ್ತೆ ಜಾಮೂನ್ ಕ್ರ್ಯಾಕ್ಸ್ ಆಗ್ತವೆ. ನಾವು ಡೋ ಪ್ರಿಪೇರ್ ಆದ ತಕ್ಷಣ ಅದ್ರ ಮೇಲೆ ಒಂದು ಬಟ್ಟೆಯನ್ನು ಕವರ್ ಮಾಡಿ ಇಡಬೇಕು. ಇಲ್ಲಿ ಕುಕ್ಕರ್ ವಿಷಿಲ್ ಬಂದಾಗಿದೆ. ನಾನಿಲ್ಲಿ ಒಂದು 8 to 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಫಸ್ಟ್ ವಿಸಿಲನ್ನು ಬರ್ಸ್ಕೊಂಡಿದ್ದೀನಿ. ದೆನ್ ಫ್ಲೇಮನ್ನು ಸಿಮ್ಮಿಗೆ ಟರ್ನ್ ಮಾಡಿ 5 ಮಿನಿಟ್ಸು
ಲೋ ಫ್ಲೇಮ್ ಮೇಲೆ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಗೀ ರೈಸ್ ರೆಡಿ ಇದೆ, ಅದನ್ನು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಜಾಮೂನ್ಗೆ ಶುಗರ್ ಸಿರಪನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 1 ಕಪ್ ಆಫ್ ಇನ್ಸ್ಟ್ಯಾಂಟ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೆ. ಸೊ ಇಲ್ಲಿ ನಾನು ಅದಕ್ಕೆ ಶುಗರ್ ಸಿರಪ್ಗೆ 2.5 ಕಪ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೇಮ್ ಕಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ನಾವು ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು. 2.5 ಕಪ್ ಆಫ್ ವಾಟರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 2 ಕಪ್ಸ್ ಆಫ್ ವಾಟರ್ ಅಷ್ಟೇ ಆ್ಯಡ್ ಮಾಡ್ಬೋದು, ಬಟ್ ಸಿರಪ್ ಜಾಸ್ತಿ ಇರಲಿ ಶುಗರ್ ಸಿರಪ್ ಅಂತೇಳಿ ನಾನು 2.5 ಕಪ್ ವಾಟರನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಫ್ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 2.5 ಕಪ್ ವಾಟರ್ಗೆ 2 ಕಪ್ಸ್ ಆಫ್ ಶುಗರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಆವಾಗ ಸ್ವೀಟ್ನೆಸ್ ಕರೆಕ್ಟಾಗಿ ಇರುತ್ತೆ. ಇಲ್ಲಿ ಶುಗರನ್ನು ನಾವು ಕರಗಿಸ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಬಾಯ್ಲ್ ಮಾಡ್ಕೊಳ್ಳೋಣ, ಕರಗಿಸ್ಕೊಳ್ಳೋಣ. ನಾನು ಇಲ್ಲಿ ಒಂದು 4 ಏಲಕ್ಕಿಯನ್ನು ಜಜ್ಜಿ ಅಂದರೆ ಕುಟ್ಟಿ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ಆ ಒಂದು ಫ್ಲೇವರ್ ಇರಬೇಕು. ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಘಮ. ಆ್ಯಂಡ್ ದೆನ್ ಇಲ್ಲಿ ನಾನು ಸಾಫ್ರಾನ್ ಸ್ಟಿಂಗ್ಸ್ ಕೇಸರಿಯನ್ನು ಸ್ಯಾಫ್ರಾನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ದರೆ ನೀವು ಆ್ಯಡ್ ಮಾಡಿರಿ, ಇಲ್ಲದೇ ಇದ್ದರೆ ನೀವು ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡ್ಬೋದು, ಆರ್ ಎಲ್ಸ್ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಸಾಫ್ರಾನ್ ಸ್ಟಿಂಗ್ಸನ್ನು ಆ್ಯಡ್ ಮಾಡೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಯೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡ್ಕೊಂಡು ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಮಾಲ್ ಸ್ಕೂಪ್ ಆಫ್ ಕೇವಾ ವಾಟರನ್ನು ಆ್ಯಡ್ ಮಾಡಿದ್ದೀನಿ. ಕೇವಾ ವಾಟರ್ ಇಲ್ಲದೇ ಇದ್ದರೆ ನೀವು ರೋಸ್ ವಾಟರನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಅದು ಕೂಡ ತುಂಬ ಫ್ಲೇವರ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದು, ನಾವು ಕೇವಾ ವಾಟರ್ ಆ್ಯಡ್ ಮಾಡೋದ್ರಿಂದ. ಇಲ್ಲಿ ಶುಗರ್ ಸಿರಪ್ ರೆಡಿ ಇದೆ. ನಾನು ಮತ್ತೊಂದು ಕಡೆ ಇನ್ನೊಂದು ಒಲೆ ಮೇಲೆ ಜಾಮೂನನ್ನು ಡೀಪ್ ಫ್ರೈ ಮಾಡ್ಕೊಳೋದಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಒಂದು ಆಯಿಲನ್ನು ನಾನು ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ್ರೊಳಗೆ ನಾವು ಜಾಮೂನ್ ಡೋಯಿಂದ ಜಾಮೂನ್ ಬಾಲ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಶುಗರ್ ಸಿರಪ್ ಮೇಲೆ ನಾನು ಲಿಡ್ಡನ್ನು ಕವರ್ ಮಾಡಿದ್ದೀನಿ, ಯಾಕಂದರೆ ಸಿರಪು ಬಿಸಿ ಇರಬೇಕು. ಇಲ್ಲಿ ನಾನು ಕೈಗೆ ಒಂದು 1/4 ಚಮಚ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಡೋ ಅದು ನೀಟಾಗಿ ಕೈಗೆ ಅಂಟ್ಕೊಂಡೇ ಇರಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿರಿ ಇಲ್ಲಿ ಕನ್ಸಿಸ್ಟೆನ್ಸಿಯನ್ನು. ಸೊ ಜಾಮೂನ್ ಡೋಯಿಂದ ನಾನು ಜಾಮೂನ್ ಬಾಲ್ಸ್ ಎಲ್ಲ ಬಾಲ್ಸೂ ಈಕ್ವಲ್ ಸೈಜಲ್ಲೇ ನಾವು ಇಲ್ಲಿ ಮಾಡ್ಕೊಳ್ಬೇಕು. ಸೊ ನಾವು ಡೋಯಿಂದ ಜಾಮೂನ್ ಬಾಲ್ಸ್ ಮಾಡೋವಾಗ ಟೈಮ್ ಬೇಕಾಗುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ಅದನ್ನು ಓಪನ್ನಾಗೇ ಇಡಬಾರ್ದು. ನಾವೇನು ಮಾಡಬೇಕು, ಜಾಮೂನು ಬಾಲ್ಸ್ ಮಾಡೋವಾಗ ಆದಷ್ಟು ಅದನ್ನು ಕವರ್ ಮಾಡಿ ಇಟ್ಕೊಂಡಿರಬೇಕು. ಇಲ್ಲದೇ ಇದ್ದರೆ ಆ ಡೋ ಡ್ರೈ ಆಗುತ್ತೆ ಆ್ಯಂಡ್ ದೆನ್ ಜಾಮೂನು ಕ್ರ್ಯಾಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು ಫಾಸ್ಟಾಗಿ ಈಕ್ವಲ್ ಸೈಜಸಲ್ಲಿ ಜಾಮೂನ್ ಬಾಲ್ಸನ್ನು ಇಲ್ಲಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ನೀವು ಜಾಮೂನ್ ಬಾಲ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಲಾಸ್ಟ್ ಟೈಮು ಆ್ಯಕ್ಚುಲಿ ವಿಡಿಯೋಲಿ ನಾನು ಮಾಡಿರ್ತಕ್ಕಂಥ ಜಾಮೂನ್ ಸೈಜು ಚಿಕ್ಕದಾಗೇ ಇತ್ತು. ಇವತ್ತು ಗೆಸ್ಟ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮೀಡಿಯಮ್ ಸೈಜಲ್ಲಿ ಬಾಲ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಬಾಲ್ ಪ್ರಿಪೇರ್ ಆಗಿದೆ. ಎಣ್ಣೆ ಕಾಯೋವರೆಗೂ ಅವುಗಳನ್ನು ಒಂದು ಕ್ಲಾತ್ ಕವರ್ ಮಾಡಿ ಮುಚ್ಚಿಟ್ಟಿದ್ದೀನಿ. ಒಂದು ಸ್ಮಾಲ್ ಸೈಜ್ ಬಾಲನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಹಾಕಿ ನೋಡ್ತಾ ಇದ್ದೀನಿ, ಎಣ್ಣೆ ಕಾದಿದೆಯಾ ಅಂತ ಹೇಳ್ಬಿಟ್ಟು. ಎಸ್, ಎಣ್ಣೆ ಕಾದಿದೆ. ನಾವು ಎಣ್ಣೆಯಲ್ಲಿ ಜಾಮೂನು ಹಾಕ್ತಾ ಇದ್ದಂಗೆ ತಾನಾಗಿಯೇ ಅವು ಎದ್ದು ಬರಬೇಕು ಅಂಥೇಳಿ ಲಾಸ್ಟ್ ವಿಡಿಯೋಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋಲ್ಲಿ, ನೋಡಿರಿ ಎಷ್ಟು ಚೆನ್ನಾಗಿ ಜಾಮೂನ್ ಬಾಲ್ಸು ಅವಾಗಿಯೇ ಮೇಲೆ ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಾ ಇದ್ದಾವೆ ಒಂದೊಂದಾಗಿ. ನೋಡಿರಿ, ಇವಾಗ ನಾವು ಜಾಸ್ತಿ ಕಲಿಸ್ಬಾರ್ದು ಜಾಮೂನನ್ನು, ಜಸ್ಟ್ ಅದ್ರ ಮೇಲೆ ಆಯಿಲನ್ನು ನಾವೇನು ಮಾಡ್ತಾ ಇರಬೇಕು, ಸ್ಪ್ರೆಡ್ ಮಾಡ್ತಾ ಇರಬೇಕು ಅಷ್ಟೇ. ಅವುಗಳನ್ನು ನಾವು ಫ್ಲಿಪ್ ಮಾಡೋದು ಅವೆಲ್ಲ ಮಾಡಬಾರ್ದು, ಕ್ರ್ಯಾಕ್ಸ್ ಆಗುತ್ತೆ ಅಲ್ಲಿ ಜಾಮೂನ್ಗೆ. ಸೊ ನೋಡ್ತಾ ಇರ್ಬೋದು ನೀವು ವಿಡಿಯೋಲಿ, ಜಸ್ಟ್ ಈ ರೀತಿಯಾಗಿ ನಾವು ಎಣ್ಣೆಯನ್ನು ಅದ್ರ ಮೇಲೆ ಹಾಕ್ತಾ ಹೋದರೆ ಅದು ಕರೆಕ್ಟಾಗಿ ಒಂದು ಈವನ್ ಕಲರಲ್ಲಿ ಕುಕ್ ಆಗ್ತಾ ಬರುತ್ತೆ. ನೋಡಿರಿ, ಎಲ್ಲ ಜಾಮೂನ್ಸು ಒಂದೇ ಕಲರಾಗಿ ಕುಕ್ ಆಗಿದೆ. ಆ್ಯಂಡ್ ದೆನ್ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಬೇಕು. ಸಿಮ್ಮಲ್ಲೂ ಇಡಬಾರ್ದು, ಹಂಗಂತೇಳಿ ಫಾಸ್ಟ್ ಕುಕ್ ಆಗಬೇಕು ಅಂಥೇಳಿ ಹೈ ಫ್ಲೇಮಲ್ಲಿ ಕೂಡ ಇಡಬಾರ್ದು. ಯಾಕಂದರೆ ಜಾಮೂನ್ ರೋಸ್ಟ್ ಆಗುತ್ತೆ ಹೊರಗಡೆ,
ಮತ್ತು ಒಳಗಡೆ ಹಂಗೆ ಹಸಿ ಹಸಿಯಾಗಿ ಇರುತ್ತೆ. ಸೊ ನಾವು ಮೀಡಿಯಮ್ ಫ್ಲೇಮ್ ಮೇಲೆ ಇದು ಒಂದು ಸ್ವಲ್ಪ ಸ್ಲೋ ಪ್ರೊಸೆಸ್ ಆಗಿಯೇ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಇಲ್ಲಿ ಶುಗರ್ ಸಿರಪ್ ಕೂಡ ಬಿಸಿಯಾಗಿದೆ. ಸೊ ಜಾಮೂನನ್ನು ನಾನು ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಬ್ಯಾಚಾಗಿ ಇವತ್ತು ಜಾಮೂನ್ಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಜಾಸ್ತಿನೂ ಜಾಮೂನ್ಸು ಒಂದೇ ಸಲ ಹಾಕಬಾರ್ದು, ಅದಕ್ಕೆ ಸ್ಪೇಸ್ ಬೇಕು ಅವಕ್ಕೆ ಕುಕ್ ಆಗೋದಕ್ಕೆ. ನೀವು ನೋಡ್ತಾ ಇರ್ಬೋದು, ಜಾಮೂನನ್ನ ಹಾಕಿದ ಕೂಡಲೇ ಅವು ಎಷ್ಟು ಚೆನ್ನಾಗಿ ಒಂದು 3-4 ಸೆಕೆಂಡ್ಸ್ ಆದಮೇಲೆ ಅವೇ ತಾವಾಗಿ ಎಷ್ಟು ಚೆನ್ನಾಗಿ ಮೇಲಕ್ಕೆ ತೇಲ್ತಾ ಬರುತ್ತೆ. ಆ ರೀತಿಯಾಗಿ ತೇಲ್ತಾ ಬರಬೇಕು. ಅವು ಬಾಟಮಲ್ಲಿ ಅವು ಸ್ಟಕ್ ಆಗಬಾರ್ದು. ನೀಟಾಗಿ ಅವು ಎಣ್ಣೆ ಕಾದಿದ್ರೆ ಅಷ್ಟೇ ಅವು ಕರೆಕ್ಟಾಗಿ ಮೇಲಕ್ಕೆ ತೇಲ್ತಾ ಬರುತ್ತೆ. ಆಗ ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಜಸ್ಟ್ ಆಯಿಲನ್ನು ಅವುಗಳ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನಾವೇನು ಮಾಡ್ತೀವಿ, ಒಬ್ಬೊಬ್ಬರು ಫ್ಲಿಪ್ ಮಾಡ್ತಾ ಹೋಗ್ಬಿಡ್ತೀವಿ. ನಾವು ಅದನ್ನು ಫ್ಲಿಪ್ ಮಾಡ್ತಾ ಹೋದರೆ ಜಾಮೂನ್ಸಲ್ಲಿ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಜಸ್ಟ್ ನಾವು ಈ ರೀತಿಯಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇರಬೇಕು ಜಾಮೂನ್ ಮೇಲೆ. ಲಾಸ್ಟ್ ವಿಡಿಯೋಲಿ ಕೂಡ ನಾನು ನಿಮಗೆ ಹೇಳಿದ್ದೆ, ಈ ಒಂದು ಟಿಪ್ಸನ್ನು ನೋಡ್ಬೋದು. ಇವಾಗ ಜಾಮೂನ್ಸ್ ಎಲ್ಲ ಈವನ್ ಕಲರ್ ಗೋಲ್ಡನ್ ಬ್ರೌನ್ ಶೇಡ್ಗೆ ಬಂದಿದೆ, ಕುಕ್ ಆಗಿದೆ ಇಲ್ಲಿ ಜಾಮೂನು. ನಾವಿವಾಗ ಏನು ಮಾಡಬೇಕು, ಶುಗರ್ ಸಿರಪಲ್ಲಿ ಈ ಒಂದು ಜಾಮೂನ್ಸನ್ನು ಟ್ರಾನ್ಸ್ಫರ್ ಮಾಡಬೇಕು. ಇನ್ ಹೇಲ್ಸ್ ಏನಾದರೂ ಶುಗರ್ ಸಿರಪ್ಪು ತಣ್ಣಗಾಗಿದ್ದರೆ ನಾವು ಇನ್ನೊಂದು ಸಲ ಶುಗರ್ ಸಿರಪನ್ನು ಬಾಯ್ಲ್ ಮಾಡಿಕೊಂಡು ಬಾಯ್ಲ್ ಆದಮೇಲೆ ನಾವು ಜಾಮೂನನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ಇಲ್ಲದೇ ಇದ್ದರೆ ಅವು ಜಾಮೂನು ಉಬ್ಬೋದಿಲ್ಲ, ಅವು ಹಾಗೆ ಚಿಕ್ಕ ಸೈಜಲ್ಲೇ ಇದ್ಬಿಡುತ್ತೆ. ಸೊ ಯಾವತ್ತೂ ಶುಗರ್ ಸಿರಪ್ಪು ಬಿಸಿಯಾಗಿಯೇ ಇರಬೇಕು. ಆವಾಗ ನಾವು ಬಾಯ್ಲ್ ಮಾಡಿರ್ತಕ್ಕಂಥ ಅಥವಾ ಡೀಪ್ ಫ್ರೈ ಮಾಡಿರ್ತಕ್ಕಂಥ ಜಾಮೂನನ್ನು ಬಿಸಿ ಇರ್ತಕ್ಕಂಥ ಶುಗರ್ ಸಿರಪ್ಗೆ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಲಾಸ್ಟ್ ಬ್ಯಾಚ್ ಆಫ್ ಜಾಮೂನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ನನ್ನ ಒಂದು ಲಾಸ್ಟ್ ಜಾಮೂನ್ ರೆಸಿಪಿಯನ್ನು ನೋಡಾದಮೇಲೆ ಯಾರ್ಯಾರು ನೀವು ಟ್ರೈ ಮಾಡಿದ್ದೀರಾ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ಬೋದು, ಇವಾಗ ಇದು ಲಾಸ್ಟ್ ಬ್ಯಾಚ್ ಆಫ್ ಜಾಮೂನು. ಸೊ ಇವು ಕೂಡ ನಾನು ಸೇಮ್ ಪ್ರೊಸೆಸ್ಸಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇವು ಕೂಡ ಕುಕ್ ಆಗಿದೆ. ನೋಡ್ಬೋದು, ಆಯಿಲನ್ನು ಜಸ್ಟ್ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನಾವು ಬಾಲ್ಸನ್ನು ಲೈಟಾಗಿ ನಾವೇನು ಮಾಡಬೇಕು, ರೊಟೇಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿರಿ, ಇವಾಗ ನಾನು ಎಲ್ಲ ಜಾಮೂನ್ಸನ್ನು ನಾನು ಶುಗರ್ ಸಿರಪಲ್ಲಿ ಸರ್ವ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು 1 hour ಆದರೂ ಬಿಡಬೇಕು ಅವುಗಳು ಜಾಮೂನನ್ನು, ಶುಗರ್ ಸಿರಪನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ. ಜಾಮೂನ್ಸನ್ನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಒಳಗೆಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಜಾಮೂನ್ ರೆಸಿಪಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಮತ್ತೊಂದು ಒಲೆ ಮೇಲೆ ನೀರನ್ನು ಕಾಯಕ್ಕಿಟ್ಟಿದ್ದೆ. ಇಲ್ಲಿ ನಾನು ಮುದ್ದೆಯನ್ನು ಮಾಡ್ಕೊತಾ ಇದ್ದೀನಿ, ರಾಗಿ ಮುದ್ದೆಯನ್ನು. ಅದಕ್ಕೆ 1 ಗ್ಲಾಸ್ ಆಫ್ ರೈಸನ್ನು ಆ್ಯಡ್ ಮಾಡಿದ್ದೀನಿ ತೊಳ್ಕೊಂಡು. ಆವಾಗ ಏನು ನಾನು ಗೀ ರೈಸ್ಗೆ ತೊಗೊಂಡಿದ್ದಲ್ಲ, ಸೇಮ್ ಗ್ಲಾಸ್ ಆಫ್ ರೈಸನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಫ್ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಒಂದು ಅರ್ಧ ಚಮಚ ಅಷ್ಟೇ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲಿ ಬೇಕಾಗಿದ್ದರೆ ಸಾಲ್ಟನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ತುಪ್ಪನ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಮುದ್ದೆ ತುಂಬ ಸಾಫ್ಟಾಗಿ ಬರಬೇಕು ಅಂತ ಹೇಳಿಬಿಟ್ಟು. ಈ ಕಡೆ ಮತ್ತೊಂದು ಒಲೆ ಮೇಲೆ ನಾನು ಚಿಕನ್ ಸಾಂಬಾರನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು 1/2 ಕಪ್ ಆಫ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಕಾಯೋಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಫ್ ಆನಿಯನನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ನಾವಿದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆನಿಯನ್ಸನ್ನು ಫ್ರೈ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ನೀವು ಬೇಕಿದ್ದರೆ ಸ್ವಲ್ಪ ಫಾಸ್ಟಾಗಿ ಕುಕ್ ಆಗಬೇಕು ಅಂದರೆ ಹೈ ಫ್ಲೇಮ್ ಕೂಡ ಇಟ್ಕೊಳ್ಬೋದು, ನೋ ಪ್ರಾಬ್ಲಮ್. ಈ ಆನಿಯನ್ಸ್ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನಿವತ್ತು ಈ ಒಂದು ಚಿಕನ್ ಸಾಂಬಾರಿಗೆ 1 ಕಿಲೋ ಚಿಕನನ್ನು ತೊಗೊಂಡಿದ್ದೀನಿ ಇಲ್ಲಿ. ಸೊ 1 ಕಿಲೋ ಚಿಕನನ್ನು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಪೌಡರ್, 2 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅದೆಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ
ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಲಾಸ್ಟಿಗೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಆಫ್ ದ ಸಾಲ್ಟ್ ಇವಾಗ ಆ್ಯಡ್ ಮಾಡಿ ಲಾಸ್ಟಿಗೆ, ಅದು ಲಾಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆವಾಗ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಇವಾಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ. ಉಪ್ಪು ಮತ್ತು ಅರಿಶಿನ ಎಲ್ಲದಕ್ಕೂ ಈವನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆದಮೇಲೆ ಈಗ ನಾವು ಲಿಡ್ಡನ್ನು ಕವರ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಒಂದು 2 ವಿಷಿಲ್ಸ್ ಬರೋವರೆಗೂ ಅದನ್ನು ಕುಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಮಸಾಲೆಗೆ ಅಂತ ಹೇಳಿಬಿಟ್ಟು ಮೀಡಿಯಮ್ ಸೈಜ್ 4 ಆನಿಯನ್ಸನ್ನು ತೊಗೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು 3 ಇಂಚು ಶುಂಠಿಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಉಪ್ಪು ಮತ್ತು ಅರಿಶಿನ ಹಾಕಿದ್ಮೇಲೆ ಒಂದು 2 ವಿಷಿಲನ್ನು ಬರ್ಸ್ಕೊಳ್ಳೋಣ. ಇಲ್ಲಿ 2 ವಿಷಿಲ್ ಬಂದಾಗಿದೆ. ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ನೋಡಿರಿ, ಇಲ್ಲಿ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಆನಿಯನ್ಸನ್ನು ಗ್ರೈಂಡ್ ಮಾಡಿ ಆನಿಯನ್ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮಗೆ ತೋರಿಸಿದ್ದೆ. ಒಂದು 4 ಬೆಳ್ಳುಳ್ಳಿ, 3 ಇಂಚು ಶುಂಠಿಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಾನು 3 ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ 1 ಕಿಲೋ ಚಿಕನ್ಗೆ ಇಲ್ಲಿ 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇದಕ್ಕೆ ತುಂಬ ಒಂದು ಟೇಸ್ಟ್ ಮತ್ತು ಫ್ಲೇವರನ್ನು ಆ್ಯಡ್ ಮಾಡೋದು. ಸೊ ಇವೆಲ್ಲ ಹಾಕಿದ್ಮೇಲೆ ಇಲ್ಲೇನು ಮಾಡಬೇಕು, ಮತ್ತೊಂದು ಸಲ ನಾವು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳೋಣ. ಅಂದರೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ಪ್ರೆಡ್ ಆಗಬೇಕು ನೀಟಾಗಿ, ಈರುಳ್ಳಿ ಪೇಸ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನಷ್ಟು ಖಾರ ಇಲ್ಲ, ಅವುಗಳನ್ನು ಕೂಡ ಗ್ರೈಂಡ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ಚಿಲ್ಲೀಸು ಅದು ಖಾರನೇ ಎಲ್ಲ ತುಂಬ ಕಡಿಮೆ ಇದ್ದಾವೆ. ಸೊ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರ ಇತ್ತು ಅಂದರೆ ಒಂದು 3 ಗ್ರೀನ್ ಚಿಲ್ಲೀಸನ್ನು ಆ್ಯಡ್ ಮಾಡಿರಿ. ನಾನಿಲ್ಲಿ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರು, ಮಿಕ್ಸಿ ಜಾರಿಗೆ ನೀರು ಹಾಕಿ ಮಸಾಲೆಯನ್ನು ನೀಟಾಗಿ ಇದರೊಳಕ್ಕೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸ್ಪೈಸಿ ಸ್ವಲ್ಪ ಕಡಿಮೆ ತೊಗೋತೀವಿ ಅಂತಂದರೆ ಅಲ್ಲಿ ಇನ್ಸ್ಟೆಡ್ ಆಫ್ 2 ಸ್ಪೂನ್ ನೀವು 1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ರಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹೊರಗಡೆಯಿಂದ ತಂದು ಧನಿಯಾ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ. ಆದಷ್ಟು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಅದರ ಒಂದು ಘಮ ಚೆನ್ನಾಗಿರುತ್ತೆ ಧನಿಯಾ ಪುಡಿದು. ಹೊರಗಡೆ ನಾವು ರೆಡಿಮೇಡ್ ತಂದುಬಿಟ್ರೆ ಬರೀ ಹಸ್ಕ್ ಅಂದರೆ ಹೊಟ್ಟೆ ಇರುತ್ತೆ ಅದರಲ್ಲಿ ಪೌಡರ್ಗಿಂತ. ಸೊ ನಾನಿಲ್ಲಿ ಹೋಮ್ ಮೇಡ್ ಧನಿಯಾ ಪೌಡರನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಸಲ ಹೇಳ್ತೀನಿ, 2 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಆ್ಯಂಡ್ ದೆನ್ 2 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ರೆಡಿಮೇಡ್ ಚಿಕನ್ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರೆಡಿಮೇಡ್ ಚಿಕನ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇಲ್ಲಿ ನಾವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕು. ನಮಗೆ ವಾಟರ್ ಕನ್ಸಿಸ್ಟೆನ್ಸಿ ಹೆಚ್ಚಿಗೆ ಇರಬೇಕಪ್ಪ ಅಂದರೆ ಹೆಚ್ಚಿಗೆ ವಾಟರನ್ನು ಸ್ವಲ್ಪ ಆ್ಯಡ್ ಮಾಡಬೇಕು. ಇಲ್ಲದೇ ಇದ್ದರೆ ಇಲ್ಲ ನಮಗೆ ಥಿಕ್ನೆಸ್ ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ನೀವು ಒಂದು 1/2
ಕಪ್ ಆಫ್ ವಾಟರ್ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಇವತ್ತು ಸಾಂಬಾರು ಮಾಡ್ತಾ ಇರೋದ್ರಿಂದ ಅದು ನಾನು ನಿಯರ್ಲಿ ಒಂದು 2 ಕಪ್ ಆಫ್ ವಾಟರನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು ಅಂದರೆ ಅದು ಕಲರ್ ಡಿಫ್ರೆಂಟ್ ಇದೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ರೈಂಡ್ ಆದಮೇಲೆ ಆ ಮಿಕ್ಸಿ ಜಾರನ್ನು ತೊಳೆದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ 2 ಕಪ್ಸ್ ಆಫ್ ವಾಟರನ್ನು ನಾನು ಆ್ಯಡ್ ಮಾಡಿದ್ದೀನಿ ಇವತ್ತು. ಇಲ್ಲ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕಂದರೆ ನೀವು 1 ಕಪ್ ಅಥವಾ ಒಂದು ಹಾಫ್ ಕಪ್ ಆಫ್ ವಾಟರನ್ನು ಆ್ಯಡ್ ಮಾಡಿದ್ರು ಇವತ್ತು ಚಿಕನ್ ಸಾಂಬಾರು ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಯ್ಲ್ ಆದಮೇಲೆ ಮತ್ತೆ ಅದು ವಾಟರ್ ಕನ್ಸಿಸ್ಟೆನ್ಸಿ ಇನ್ನೂ ಕಡಿಮೆ ಆಗುತ್ತೆ ಎಲ್ಲ ಕುದ್ದಾದಮೇಲೆ, ಬಾಯ್ಲ್ ಆದಮೇಲೆ. ಸೊ ಇಲ್ಲಿ ನಾನು ಲಿಡ್ಡನ್ನು ಕವರ್ ಮಾಡಿದ್ದೀನಿ. ಇವಾಗ ಕುಕ್ಕರ್ ಒಂದು ನಾರ್ಮಲ್ ಪ್ಲೇಟನ್ನು ಅದಕ್ಕೆ ಕವರ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಮತ್ತೆ ಕುಕ್ಕರ್ ವಿಜಿಲಿಕ್ಕಿದ್ರೆ ಚಿಕನ್ ಆಗಿರೋದ್ರಿಂದ ಭಾಳ ಬೇಗ ಬೆಂದೋಗುತ್ತೆ ಅದಕ್ಕೆ. ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಇಲ್ಲಿ 2 to 3 ಟೇಬಲ್ ಸ್ಪೂನ್ ಆಫ್ ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾವು ಹುರ್ಕೊಳ್ಬೇಕು. ಇದನ್ನು ಕೂಡ ಆ್ಯಡ್ ಮಾಡಿದ್ರೆ ಒಂದು ಫ್ಲೇವರ್ ಘಮ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ. ಇದ್ದರೆ ಆ್ಯಡ್ ಮಾಡಿರಿ, ಇಲ್ಲದೆ ಎದ್ದು ಸ್ಕಿಪ್ ಮಾಡಿರಿ, ನೋ ಪ್ರಾಬ್ಲಮ್. ನೋಡ್ತಾ ಇರ್ಬೋದು ನೀವು ಸಾರು ಚೆನ್ನಾಗಿ ಕುದೀತಾ ಇದ್ದೀವಿ. ಇಂಥ ಒಂದು ಸ್ಟೇಜಲ್ಲಿ ನಾವೇನು ಮಾಡಬೇಕು, ಹುರಿದಿಟ್ಕೊಂಡಿರ್ತಕ್ಕಂಥ ಕಸೂರಿ ಮೇಥಿಯನ್ನು ಕೈಯಲ್ಲೇ ಪೌಡರ್ ಫಾರ್ಮ್ ಆಗಿ ನಾವು ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಬೇಕು ಸಾಂಬಾರು ಜೊತೆ. ನಾವು ಅದು ಚೆನ್ನಾಗಿ ಎಲೆ ಅಲ್ಲ, ಮೇಥಿ ಎಲೆ ಅದು ಚೆನ್ನಾಗಿ ಡ್ರೈ ಆಗಿರ್ತವೆ. ನಾವು ಪಾಕೆಟಿಂದ ತಂದು ಹಂಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಒಂದು ಸಲ ಹುರ್ಕೊಂಡು ಆಮೇಲೆ ಈ ರೀತಿಯಾಗಿ ಪೌಡರ್ ಫಾರ್ಮಿಗೆ ನಾವು ಉಜ್ಕೊಂಡು ಕೈಯಲ್ಲೇ ಉಜ್ಕೊಂಡು ರಬ್ ಮಾಡಿಕೊಂಡು ದೆನ್ ನಾವು ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡಬೇಕು. ನಾವು ಹುರಿದೇ ಹಾಕಿದ್ರೆ ಅದು ಈ ಥರ ಒಂದು ಪೌಡರ್ ಫಾರ್ಮ್ಗೆ ಟರ್ನ್ ಆಗೋದಿಲ್ಲ. ಹುರಿದುಬಿಟ್ಟು ನಾವು ಕೈಯಲ್ಲಿ ಅದನ್ನು ತೊಗೊಂಡು ರಬ್ ಮಾಡಿಬಿಟ್ಟು ಆಮೇಲೆ ನಾವು ಆ್ಯಡ್ ಮಾಡಬೇಕು. ನಾನಿಲ್ಲಿ ಹ್ಯಾಂಡ್ಫುಲ್ ಆಫ್ ಕೊರಿಯಾಂಡರ್ ಲೀವ್ಸ್ ಪ್ಲಸ್ ಮಿಂಟ್ ಲೀವ್ಸ್, ಕೊತ್ತಂಬರಿ ಮತ್ತು ಪುದೀನನ ತೊಗೊಂಡಿದ್ದೀನಿ. ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಇದು ಲಾಸ್ಟ್ ಸ್ಟೆಪ್ ಇದು ಈ ಒಂದು ಚಿಕನ್ ಸಾಂಬಾರು ಪ್ರೋಸೆಸ್ಸಲ್ಲಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಲಿಡ್ಡನ್ನು ಕವರ್ ಮಾಡಿ ಒಂದು 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾನು. ಅದಕ್ಕೂ ಮುಂಚೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತೇಳಿ ಎಲ್ಲ ಸ್ಪೈಸಸ್ಸು ಉಪ್ಪು ಎಲ್ಲ ಇಲ್ಲಿ ಕವರ್ ಮಾಡಿದ್ದೀನಿ. ಮೀಡಿಯಮ್ ಫ್ಲೇಮ್ ಮೇಲೆ ನಾವು ಇದನ್ನು 10 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಈ ಕಡೆ ಮತ್ತೊಂದು ಕಡೆ ನಾನು ಮುದ್ದೆಗೆ ರಾಗಿ ಬಾಲ್ಗೆ ಅಕ್ಕಿ ತೊಳೆದು ಹಾಕಿದ್ದೆ, ಅದು ಕುಕ್ ಆಗಿದೆ, ಅನ್ನ ರೆಡಿ ಇದೆ. ಈ ಒಂದು ಸ್ಟೇಜಲ್ಲಿ ನಾವು ಏನು ಮಾಡಬೇಕು, ರಾಗಿ ಹಿಟ್ಟನ್ನು ನಾವು ಹಾಕಬೇಕು. ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರೈಸ್ ಕುಕ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಬೇಕಾದರೆ ನುಚ್ಚು ಅಂತೇಳಿ ಬರುತ್ತೆ, ಅದು ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ನಾರ್ಮಲ್ ರೈಸನ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರಾಗಿ ಹಿಟ್ಟನ್ನು 1 ಬೌಲ್ ರಾಗಿ ಹಿಟ್ಟನ್ನು ಎಲ್ಲಿ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ನಾವು ಅದನ್ನು ಮುದ್ದೆಗೆ ಕಲಿಸ್ಕೊತಾ ನೋಡಬೇಕು, ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕಾ ಇಲ್ಲ ಅಷ್ಟೇ ಸಾಕಾ ಅಂದ್ಬಿಟ್ಟು. ನಾವು ಒಮ್ಮೆನೇ ಎಲ್ಲ ಹಿಟ್ಟನ್ನು ಹಾಕಿಬಿಟ್ರೆ ಅದು ಗಟ್ಟಿಯಾಗಿಬಿಡುತ್ತೆ, ಸೊ ಗೊತ್ತಾಗೋದಿಲ್ಲ. ಇದು ಕೂಡ ಅಷ್ಟೇ ನೋಡ್ಕೊಳ್ತಾ ನಾವು ಏನು ಮಾಡಬೇಕು, ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಎಲ್ಲ ಕಡೆ. ಇಲ್ಲಿ ಇನ್ನೂ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಇನ್ನೂ ಒಂದು ಬರೀ ರಾಗಿ ಮುದ್ದೆ ಕೂಡ ರಾಗಿ ಮಾಡ್ಕೊಳ್ಬೋದು. ಅಂದರೆ ಅಕ್ಕಿ ಅಥವಾ ರಾಗಿ ಹಿಟ್ಟನ್ನು ಇಲ್ಲಿ ಬರೀ ರಾಗಿ ಮುದ್ದೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ರಾಗಿ ಮುದ್ದೆ ತಿಂದು ರೂಢಿ ಇದೆಯಾ? ನಾನಿಲ್ಲಿ ಇನ್ನೂ ಒಂದು ಅರ್ಧ ಕಪ್ ಆಫ್ ರಾಗಿ ಹಿಟ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಬೇಕು, ಒಮ್ಮೆಲೆ ಹಾಕ್ಕೊಳ್ಬಾರ್ದು. ಒಮ್ಮೆಲೆ ಹಾಕ್ಕೊಂಡ್ರೆ ಅದು ಮುದ್ದೆ ತುಂಬ ಗಟ್ಟಿಗಾಗಿಬಿಡುತ್ತೆ. ನಾನು ಇಲ್ಲಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಮುದ್ದೆನ ಚೆನ್ನಾಗಿ ಅಂದರೆ ರಾಗಿ ಹಿಟ್ಟು ಎಲ್ಲ ಈವನ್ನಾಗಿ ಕಲಿಸ್ಕೊಂಡಿದ್ದೀನಿ ಮುದ್ದೆ ಕೋಲಲ್ಲಿ. ನೆಕ್ಸ್ಟ್ ನಾವು ಮುದ್ದೆ ಸಾಫ್ಟಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು, 1 ಟೇಬಲ್ ಸ್ಪೂನ್ ಆಫ್ ತುಪ್ಪವನ್ನು
ಆ್ಯಡ್ ಮಾಡಬೇಕು ನಾವು ಮುದ್ದೆ ಕಟ್ಟೋಕ್ಕೂ ಮುಂಚೆ. ಇಲ್ಲಿ ನಾನು ರಾಗಿ ಹಿಟ್ಟು ಹಾಕಿದ್ದೀನಿ, ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಲಿಡ್ ಕವರ್ ಮಾಡಿ. ಲಾಸ್ಟಿಗೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 1 ಸ್ಪೂನ್ ಆಫ್ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಗೀ ಅಥವಾ ಬಟರ್ ಬೆಣ್ಣೆಯನ್ನು ಆ್ಯಡ್ ಮಾಡೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ಮೀಡಿಯಮ್ ಸೈಜು ರಾಗಿ ಬಾಲು 5 ರಾಗಿ ಬಾಲ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿ ಇದೆ, ಅದನ್ನು ಸರ್ವಿಂಗ್ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ರೆಸಿಪಿ ಬಂದು ಇಲ್ಲಿ ನಾನು ಗ್ರೀನ್ ಚಿಕನನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಫ್ ಕರ್ಡನ್ನು ತೊಗೊಂಡಿದ್ದೀನಿ. ಇದು 200 ml ಇದೆ. ಸೊ 1 ಕಪ್ ಆಫ್ ಕರ್ಡನ್ನು ಒಂದು ಬೌಲಿಗೆ ಹಾಕ್ಕೊಂಡು ಮೊದಲು ನಾವು ಅದನ್ನು ಬೀಟ್ ಮಾಡ್ಕೊಳ್ಬೇಕು ವಿಸ್ಕರಿಂದ. ಹಾಗೆ ಆ್ಯಡ್ ಮಾಡಿಬಿಡ್ರಿ, ಬೀಟ್ ಮಾಡಿ ತೊಗೊಳ್ರಿ ಕರ್ಡನ್ನು. ಇಲ್ಲಿ ನಾನು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ ವಿಸ್ಕರಿಂದ. ಒಂದು 3 to 4 ಮಿನಿಟ್ಸ್ ಅದನ್ನು ಬೀಟ್ ಮಾಡ್ಕೊಳ್ರಿ, ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 200 ml ಆಫ್ ಕರ್ಡನ್ನು ವಿಸ್ಕ್ ಅಂದರೆ ಬೀಟ್ ಮಾಡಿಕೊಂಡು 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿವತ್ತು 1 kg ಚಿಕನ್ಗೆ ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಮೊದಲಿಗೆ ನಾವು ಇದನ್ನೆಲ್ಲದನ್ನು ನೀಟಾಗಿ ಕಲಿಸ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಕಿಲೋ ಆಫ್ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಪ್ರೊಸೆಸನ್ನು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು 1/2 ಅವರು ನಾವು ಇದನ್ನು ಮ್ಯಾರಿನೇಟ್ ಮಾಡಿ 1/2 ಅವರ್ ಅದನ್ನು ಬಿಡಬೇಕು. ಅದು ಚೆನ್ನಾಗಿ ನೆನ್ಕೊಳ್ಬೇಕು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆದಮೇಲೆ. ಸೊ ಫಸ್ಟ್ ನಾನು ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕವರ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿರ್ತೀನಿ. ಒಂದು ಅರ್ಧ ಗಂಟೆ ಆಗಬೇಕದು. ಮತ್ತೊಂದು ಒಲೆ ಮೇಲೆ ನಾನು ಎಣ್ಣೆಯನ್ನು ತೊಗೊಂಡಿದ್ದೀನಿ, ಯಾಕಂದರೆ ಆನಿಯನ್ಸನ್ನು ಇಲ್ಲಿ ರೆಡಿ ಮಾಡ್ಕೊಳ್ಬೇಕು. ಬ್ರೌನ್ ಆನಿಯನ್ಸನ್ನು ನಾನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು 4 ಮೀಡಿಯಮ್ ಸೈಜ್ಡ್ ಆನಿಯನ್ಸನ್ನು ಇಲ್ಲಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಎಲ್ಲನೂ ನಾವು ಆಯಿಲಲ್ಲಿ ಹಾಕ್ಕೊಳ್ಳೋಣ. ನಾವು ಈ ಒಂದು ಆನಿಯನ್ಸನ್ನು ಅಂದರೆ ಬ್ರೌನ್ ಆನಿಯನ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತಂದರೆ ಫ್ಲೇಮನ್ನು ಹೈಯಲ್ಲೇ ಇಟ್ಟು ನಾವು ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡ್ತೀವಲ್ಲ, ಸೊ ನೋಡ್ತಾ ಇರ್ಬೋದು ನೀವು. ಆನಿಯನ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಹೈ ಫ್ಲೇಮಲ್ಲೇ ಇಟ್ಟು ಇವುಗಳನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ರೆಡಿ ಇದೆ ಬ್ರೌನ್ ಆನಿಯನ್ಸು. ಸೊ ನಾನಿಲ್ಲಿ ಒಂದು ಪ್ಲೇಟಿಗೆ ಟಿಶ್ಯೂವನ್ನು ಹಾಕ್ಕೊಂಡಿದ್ದೀನಿ. ಇವುಗಳ ಆನಿಯನ್ಸನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಬ್ರೌನ್ ಆನಿಯನ್ಸನ್ನು. ಎಣ್ಣೆ ಏನಾದರೂ ಜಾಸ್ತಿ ಇದ್ದರೆ ಟಿಶ್ಯೂ ಅಬ್ಸರ್ವ್ ಮಾಡುತ್ತೆ ಎಕ್ಸ್ಟ್ರಾ ಆಯಿಲನ್ನು. ಸೊ ಇಲ್ಲಿ ಬ್ರೌನ್ ಆನಿಯನ್ಸ್ ಕೂಡ ರೆಡಿ ಇದೆ. ಇಲ್ಲಿ ಗ್ರೀನ್ ಚಿಕನ್ ಕರಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 10ರಿಂದ 12 ಗೋಡಂಬಿಯನ್ನು ಆ್ಯಡ್ ಮಾಡಿದ್ದೀನಿ, ಒಂದು 10ರಿಂದ 12 ಗ್ರೀನ್ ಚಿಲ್ಲೀಸನ್ನು ಆ್ಯಡ್ ಮಾಡಿದ್ದೀನಿ, ಒಂದು ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ, ಒಂದು ಹ್ಯಾಂಡ್ಫುಲ್ ಆಫ್ ಪುದೀನವನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಗ್ರೀನ್ ಚಿಲ್ಲೀಸ್ ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಂತಂದರೆ ಅದರಲ್ಲಿ ಖಾರ ಇಲ್ಲ, ಅದಕ್ಕೆ ಅಷ್ಟೊಂದು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಒಂದು ಚಿಲ್ಲೀಸ್ ಏನಾದರೂ ಖಾರ ಇದ್ದರೆ ಒಂದು 4ರಿಂದ 5 ಅಷ್ಟೇ ಆ್ಯಡ್ ಮಾಡಿರಿ. ನೆಕ್ಸ್ಟ್ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಫ್ ಲೆಮನ್ ಜ್ಯೂಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ದೆನ್ 1 ಚಿಟಿಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಕಲರ್ ಅದೇ ಗ್ರೀನಾಗಿ ಇರಲಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಿಕೊಂಡು ಬರೋಣ. ಯಾಕಂದರೆ ಒಂದು ಗ್ರೀನ್ ಚಿಕನ್ ಈ ಒಂದು ಕರಿಗೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ. ಸೊ ಇಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಗ್ರೀನ್ ಪೇಸ್ಟನ್ನು.
ಈಗ ನಾವೇನು ಮಾಡಬೇಕು, ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ಗೆ ಈ ಒಂದು ಗ್ರೀನ್ ಪೇಸ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಒಂದು ಹಾಫ್ ಆನ್ ಅವರ್ ನಾವು ಬಿಡಬೇಕು, ನೆನೆಯೋಕ್ಕೆ ಬಿಡಬೇಕು. ಇಲ್ಲಿ ಫ್ರೈಡ್ ಆನಿಯನ್ಸ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದನ್ನು ನಾವು ಒಂದು ಹಾಫ್ ಆನ್ ಅವರ್ ಬಿಡಬೇಕು, ಮತ್ತು ಅದು ನೆನೆಯೋಕ್ಕೆ ಬಿಡಬೇಕು. ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಣಲಿಯಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಜೀರಾನ ಹುರ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಟು ಅದು ಘಮ ಬರೋವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಬೇಕು. ಹುರಿದಾದ್ಮೇಲೆ ನಾವು ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನು ಪೌಡರ್ ಫಾರ್ಮ್ಗೆ ಮಾಡ್ಕೊಳ್ಬೇಕು ನಾವು. ಯಾಕಂದರೆ ಗ್ರೀನ್ ಚಿಕನ್ ಕರ್ರಿಗೆ ಇದನ್ನು ಜೀರಾ ಪೌಡರನ್ನು, ಕ್ಯೂಮಿನ್ ಸೀಡ್ಸ್ ಪೌಡರನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ನಾನಿಲ್ಲಿ ಹುರ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಫ್ ಜೀರಾನ. ಅದನ್ನು ಒಂದು ಕುಟ್ಟೋ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ತಣ್ಣಗಾದಮೇಲೆ ನಾವು ಅದನ್ನು ಪೌಡರ್ ಫಾರ್ಮ್ಗೆ ಕುಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಪೆಪ್ಪರನ್ನು, ಕರಿಮೆಣಸನ್ನು ತೊಗೊಂಡಿದ್ದೀವಿ. ಇಲ್ಲಿ ನಾವು ಚಿಲ್ಲಿ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ, ಸ್ಪೈಸಿಗೆ ಅಂದರೆ ಗ್ರೀನ್ ಚಿಲ್ಲೀಸು, ದೆನ್ ಇಲ್ಲಿ ಪೆಪ್ಪರನ್ನು. ಸೊ 1 ಟೇಬಲ್ ಸ್ಪೂನ್ ಆಫ್ ಪೆಪ್ಪರನ್ನು ಕೂಡ ನಾನು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅದು ಘಮ ಬರೋವರೆಗೂ ನಾವೇನು ಮಾಡಬೇಕು, ಹುರ್ಕೊಳ್ಬೇಕು. ಇಲ್ಲಿ ನೋಡ್ಬೋದು ನೀವು, ಜೀರಾನ ಕುಟ್ಕೊಂಡಿದ್ದೀನಿ ನಾನು, ಕ್ಯೂಮಿನ್ ಸೀಡ್ಸನ್ನು ಪೌಡರ್ ಫಾರ್ಮ್ಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂಥ ಕರಿಮೆಣಸನ್ನು, ಬ್ಲ್ಯಾಕ್ ಪೆಪ್ಪರನ್ನು ಕೂಡ ಕುಟ್ಟೋ ಕಲ್ಲಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು 6 to 8 ಸ್ಪೂನ್ಸ್ ಅಂತ ಹೇಳ್ಬೋದು, ಒಂದು 6 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು, ಅಂದರೆ ಇಷ್ಟೊತ್ತು ನಾನು ಆನಿಯನ್ಸನ್ನು ಡೀಪ್ ಫ್ರೈ ಮಾಡ್ಕೊಂಡಿದ್ನಲ್ಲ, ಇಲ್ಲಿ ಅದೇ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಕಾಯ್ದು ಆದಮೇಲೆ ಇಲ್ಲಿ 1 ಮೀಡಿಯಮ್ ಸೈಜ್ಡ್ ಆನಿಯನ್ಸನ್ನು ಚಾಪ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನಾವು ಹುರ್ಕೊಳ್ಬೇಕು ಆನಿಯನ್ಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು. ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನನ್ನು ನಾವು ಈ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ನಾನು ಆ್ಯಡ್ ಮಾಡಿದ್ದೀನಿ. ಲೈಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಬಟ್ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡ್ರಿ, ಮಿಕ್ಸಪ್ ಮಾಡಬೇಡ್ರಿ. ಈ ಒಂದು ಸ್ಟೇಜಲ್ಲಿ ಜಸ್ಟ್ ಲೈಟಾಗಿ ಅದನ್ನು ಮಿಕ್ಸ್ ಮಾಡೋಣ ಅಷ್ಟೇ ಆಯಿಲ್ ಜೊತೆಗೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಲಿಡ್ಡನ್ನು ಕವರ್ ಮಾಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 12 to 15 ಮಿನಿಟ್ಸ್ ಅದನ್ನು ಕುಕ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇವಾಗ ನೀವು, ಕರ್ರಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಒಂದು ಸ್ಟೇಜಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಜೀರಾ ಪೌಡರ್, ಅಂದರೆ ಕ್ಯೂಮಿನ್ ಸೀಡ್ಸ್ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕರಿಮೆಣಸನ್ನು ಪೌಡರ್ ಫಾರ್ಮ್ಗೆ ಮಾಡ್ಕೊಂಡಿದ್ದೀವಲ್ಲ, ಕರಿಮೆಣಸು ಪೌಡರ್, ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಕೋರಿಯಾಂಡರ್ ಪೌಡರ್, ಅಂದರೆ 2 ಚಮಚ ಧನಿಯಾ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಂದು ಸ್ಪೈಸಸ್ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ನಾವು ಈ ಒಂದು ರೆಸಿಪಿಯನ್ನು ಕುಕ್ ಮಾಡ್ಕೊಳ್ಬೇಕು, ಐ ಫ್ಲೇಮಲ್ಲಿ ಇಡಬಾರ್ದು. ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಫ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಒಂದು ಗ್ರೇವಿ ಅಥವಾ ಕರ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಪ್ರಿಪೇರ್ ಮಾಡ್ಕೊತಾ ಇರೋದು. ಸೊ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಮೊದಲಿಗೆ ಮ್ಯಾರಿನೇಟ್ ಮಾಡೋವಾಗ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟನ್ನು ಅಲ್ಲಿ ಕೂಡ ಆ್ಯಡ್ ಮಾಡಿದ್ದೀವಿ. ಅದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಈ ಒಂದು ಸ್ಟೇಜಲ್ಲಿ ಸಾಲ್ಟು ಹೆಚ್ಚು ಕಡಿಮೆ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಲಿಟ್ಟನ್ನು ಕವರ್ ಮಾಡಿ ನೆಕ್ಸ್ಟ್ ಒಂದು 10 to 15 ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡ್ಕೊತಾ ಇದ್ದೀನಿ. ಫಸ್ಟ್
10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ, ಲಾಸ್ಟ್ 10 ಮಿನಿಟ್ಸು 10 to 15 ಮಿನಿಟ್ಸ್ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿರಿ, ಈ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಬರೋವರೆಗೂ ಕುಕ್ ಮಾಡ್ಕೊಳ್ಬೇಕು. ಇಲ್ಲಿ ಆಯಿಲ್ ಎಲ್ಲ ಚೆನ್ನಾಗಿ ಮೇಲೆ ತೇಲ್ತಾ ಇದೆ. ಆಯಿಲ್ ಮೇಲೆ ತೇಲ್ ಬಂದರೆ ಅದು ಕುಕ್ ಆಗಿದೆ. ಇವಾಗ ಇಲ್ಲಿ ಗ್ರೀನ್ ಚಿಕನ್ ಗ್ರೇವಿ ಅಥವಾ ಕರ್ರಿ ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು ಏನು ಪೇಸ್ಟ್ಸ್ ಕರ್ಡನ್ನು ಆ್ಯಡ್ ಮಾಡಿರ್ತೀವಿ, ಅದಕ್ಕೆ ಇಲ್ಲಿ ಏನಾಗಿದೆ ಅಷ್ಟು ಗ್ರೀನ್ ಕಲರ್ ಬರೋದಿಲ್ಲ. ನೀವು ಬೇಕಿದ್ದರೆ ಗ್ರೀನ್ ಫುಡ್ ಕಲರನ್ನು ಆ್ಯಡ್ ಮಾಡ್ಬೋದು. ನಾನು ನ್ಯಾಚುರಲ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಒಂದು ಫುಡ್ ಕಲರ್ಸನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ಅಂತೇಳ್ಬಿಟ್ಟು ಆ ಒಂದು ಕಲರ್ ಬಂದಿದೆ ಇಲ್ಲಿ. ನೆಕ್ಸ್ಟ್ ನಾನಿಲ್ಲಿ ರೋಟೀಸನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಆವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ಸಾಮಾನ್ಯವಾಗಿ ಸಂಡೇಸು ಪೂರಿ ಮಾಡ್ತಾಯಿದ್ದೆ. ಇವತ್ತು ಪೂರಿ ಬೇಡ ಅಂತೇಳ್ಬಿಟ್ಟು ನಾನಿಲ್ಲಿ ರೋಟೀಸನ್ನು ಮಾಡ್ತಾಯಿದ್ದೀನಿ. ಎಲ್ಲದೂ ಈವನ್ ಸೈಜ್ಗೆ ನಾನು ಈವನ್ ಸೈಜ್ ಬಾಲಿಗೆ ನಾನು ಡೋವನ್ನು ಕಟ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀವು ನೋಡ್ಬೋದು, ಇಲ್ಲಿ ಒಂದು 10ರಿಂದ 12 ಬಾಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಈಕ್ವಲ್ ಸೈಜ್ ಬಾಲ್ಸನ್ನು ಇಲ್ಲಿ ತಿಡ್ಕೊತಾ ಇದ್ದೀನಿ. ನಾನು ಒಂದು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ತಿಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಈ ಥರ ರೋಲ್ ಮಾಡಿ ನಾವು ಹಿಟ್ಟನ್ನು ತಿಡೋದ್ರಿಂದ, ಈ ರೀತಿ ನಾವು ತಿಡೋದ್ರಿಂದ ರೋಟೀಸ್ ಕೂಡ ಲೇಯರ್ ಆಗಿ ಬರುತ್ತೆ. ಇಲ್ಲಿ ತವಾ ಕಾದಿದೆ, ನಾನು ರೋಟೀಸನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎರಡೂ ಕಡೆ ನಾವು ಒಂದು ಹೈ ಫ್ಲೇಮಲ್ಲೇ ಇಟ್ಟು ರೋಟೀಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಆವಾಗ ಸಾಫ್ಟಾಗಿರುತ್ತೆ ರೋಟೀಸು. ಇಲ್ಲದೇ ಇದ್ದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಏನಾದರೂ ಇಟ್ಟು ನಾವು ರೋಟೀಸ್ ಪ್ರಿಪೇರ್ ಮಾಡಿದ್ರೆ ರೋಟೀಸ್ ಭಾಳ ಗಟ್ಟಿಯಾಗಿಬಿಡುತ್ತೆ. ಸೊ ನಾವು ರೋಟಿ ಅಥವಾ ಚಪಾತಿ ಯಾವುದೇ ಮಾಡೋವಾಗ ಹೈ ಫ್ಲೇಮಲ್ಲಿ ಇಟ್ಟೇ ನಾವು ಅವುಗಳನ್ನು ಕುಕ್ ಮಾಡ್ಕೊಳ್ಬೇಕು, ರೋಟಿ ಆರ್ ಚಪಾತಿಯನ್ನು. ನಾನಿಲ್ಲಿ ಮತ್ತೊಂದು ರೋಟಿಯನ್ನು ಸೇಮ್ ಪ್ರೊಸೆಸ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಿದ್ರೆ ತುಪ್ಪ ಬದಲಿಗೆ ಎಣ್ಣೆಯನ್ನು ಕೂಡ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಈಗ 2 ರೋಟೀಸನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅವುಗಳನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಒಂದು 5 to 6 ರೆಸಿಪೀಸನ್ನು ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ, ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ಆ್ಯಂಡ್ ಪ್ಲೀಸ್ ಟು ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೋಂಟ್ ಫರ್ಗೆಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.